ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾವು ಅನ್ನೋದು ಈ ಸೃಷ್ಟಿಯ ಬಲು ದೊಡ್ಡ ಹಾಗೂ ಸರಳವಾದ ವಿಷಯ. ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಸಾಯಲೇಬೇಕು ಎಂಬ ಅರಿವು ಯಾರಿಗೆ ತಾನೇ ಇಲ್ಲ ಹೇಳಿ. ಆದರೆ ಬಹುತೇಕ ಸಮಯ ಈ ಸತ್ಯವನ್ನು ಮರೆತು ನಡೆದುಕೊಳ್ತೇವೆ ಅಷ್ಟೇ. ಎಲ್ಲಿ ಹುಟ್ಟಿರುತ್ತೋ ಅಲ್ಲಿ ಸಾವು ಅನ್ನೋದು ಇರಲೇಬೇಕು. ಹುಟ್ಟು ಮತ್ತು ಸಾವು ಎರಡು ಕೂಡ ನಿಶ್ಚಿತ ಎಂದು ನಮ್ಮ ಎಲ್ಲ ಗ್ರಂಥಗಳು ಸಾರಿ ಹೇಳ್ತಾವೆ. ಆದರೆ ನಮ್ಮ ಹಿಂದೂ ಧರ್ಮ ಸಾವೇ ಎಲ್ಲದರ ಅಂತ್ಯ ಅಂತ ನಂಬೋದಿಲ್ಲ. ಯಾಕಂದ್ರೆ ನಮ್ಮ ಆತ್ಮ ಶಾಶ್ವತವಾದದ್ದು, ಅದಕ್ಕೆ ಕ್ಷಯವಿಲ್ಲ. ಮರಣದ ನಂತರ ದೇಹವೇನೋ ಅಂತ್ಯಗೊಳ್ಳುತ್ತೆ, ಆದರೆ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರವೇಶ ಮಾಡುತ್ತೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಮರಣದ ನಂತರ ಆಚರಣೆಗಳನ್ನು ಬಹು ಧಾರ್ಮಿಕವಾಗಿ ನಡೆಸಲಾಗುತ್ತೆ. ಮೃತರ ಸಂಬಂಧಿಕರು ಕೂಡ ಹಲವು ನಿಯಮಗಳನ್ನು ಪಾಲಿಸ್ತಾರೆ. ಅಂದರೆ ಮರಣದ ನಂತರ ಅಂತಿಮ ಸಂಸ್ಕಾರವನ್ನ ತಕ್ಷಣವೇ ನಡೆಸೋದಿಲ್ಲ. ಅದೇ ಸಮಯದಲ್ಲಿ ಮೃತದೇಹವನ್ನು ಕೂಡ ಒಬ್ಬಂಟಿಯಾಗಿ ಬಿಟ್ಟು ಯಾರೂ ಎಲ್ಲಿಯೂ ಹೋಗೋದಿಲ್ಲ. ಹಾಗಿದ್ರೆ ಮರಣದ ನಂತರ ಅಂತ್ಯಕ್ರಿಯೆಯವರೆಗೂ ಆಚರಿಸುವ ಪದ್ಧತಿಗಳು ಏನು? ಅಷ್ಟಕ್ಕೂ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆತನ ಮೃತದೇಹವನ್ನ ಯಾಕೆ ಒಬ್ಬಂಟಿಯಾಗಿ ಬಿಡೋದಿಲ್ಲ? ಹಿಂದೂ ಅಥವಾ ವೈದಿಕ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಅಂತಿಮ ಸಂಸ್ಕಾರ ಹೇಗೆ ಮಾಡಬೇಕು, ಇದರ ಹಿಂದಿನ ಕಾರಣವೇನು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಮಗೆ ಶ್ರೀರಾಮ ಕಾಡಿಗೆ ಹೋದ ಕಾರಣ ಗೊತ್ತೇ ಇದೆ. ಆದರೆ ರಾಮ ಕಾಡಿಗೆ ಹೋದ 3-4 ದಿನಗಳ ಬಳಿಕ ಅದೊಂದು ಬೆಳಗ್ಗೆ ಕೌಸಲ್ಯ ಸುಮಿತ್ರೆಯರು ದಶರಥ ರಾಜನನ್ನ ಎಬ್ಬಿಸಲು ಹೋಗಿದ್ರು. ಆದರೆ ರಾಮ ಕಾಡಿಗೆ ಹೋದ ನೋವಲ್ಲಿ ಊಟ ನಿದ್ರೆ ಇಲ್ಲದೆ ಸೊರಗಿ ಹೋಗಿದ್ದ ರಾಜ ದಶರಥ ಆ ದಿನ ಹಾಸಿಗೆಯಿಂದ ಮೇಲೇಳಲೇ ಇಲ್ಲ. ಅಯೋಧ್ಯಪುರಿ ರಾಜನ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ರಾಣಿಯರು ದಶರಥನ ಪಾದಗಳ ಮೇಲೆ ತಲೆ ಇಟ್ಟು ಅಯ್ಯೋ ಅಂತ ಅಳುವುದಕ್ಕೆ ಶುರು ಮಾಡಿದ್ರು. ಅಂತಃಪುರವೆಲ್ಲ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿತ್ತು. ಎಲ್ಲೆಲ್ಲೂ ಸ್ಮಶಾನ ಮೌನ. ಮುಂದೇನು? ರಾಜ ದಶರಥನಿಗೆ 4 ಮಕ್ಕಳು. ಆದರೆ ಈ ಹೊತ್ತಿನಲ್ಲೇ ಇಬ್ಬರೂ ಹತ್ತಿರವಿರಲಿಲ್ಲ. ಭರತ ಶತ್ರುಘ್ನರು ಕೇಕಯ್ಯ ದೇಶದಲ್ಲಿದ್ರು. ಇತ್ತ ರಾಮ ಲಕ್ಷ್ಮಣರು ಕಾಡಿಗೆ ಹೋಗಿಯಾಗಿತ್ತು. ಹೀಗಾಗಿ ಕೂಡಲೇ ದೂತರನ್ನ ಕೇಕಯ್ಯ ದೇಶಕ್ಕೆ ಕಳುಹಿಸಬೇಕು ಅಂತ ವಸಿಷ್ಠರ ನೇತೃತ್ವದಲ್ಲಿ ತೀರ್ಮಾನಿಸಲಾಯಿತು. ಸಿದ್ಧಾರ್ಥ, ವಿಜಯ, ಅಶೋಕ ಮತ್ತು ನಂದನನನ್ನ ಕರೆದು ವೇಗವಾಗಿ ಓಡುವ ಕುದುರೆಗಳನ್ನು ತೆಗೆದುಕೊಂಡು ಹೋಗಿ ಭರತನನ್ನ ಕರೆದುಕೊಂಡು ಬನ್ನಿ ಅಂತ ಆದೇಶವಿತ್ತರು. ಕೇಕಯ್ಯಕ್ಕೆ ಹೋಗಿ ಬರಬೇಕು ಅಂದ್ರೆ ಸರಿಸುಮಾರು 14 ದಿನಗಳ ಪ್ರಯಾಣ ಮಾಡಬೇಕು. 7 ದಿನ ಹಗಲು ರಾತ್ರಿ ಎಡೆಬಿಡದೆ ಪ್ರಯಾಣ ಮಾಡಿದ್ರೆ ಕೇಕಯ್ಯಕ್ಕೆ ತಲುಪಬಹುದು. ಅಲ್ಲಿಂದ ಬರಬೇಕು ಅಂದ್ರೆ ಮತ್ತೆ 7 ದಿನಗಳ ಪ್ರಯಾಣ. ಹಾಗಿದ್ರೆ ಅಲ್ಲಿಯವರೆಗೂ ದಶರಥ ಮಹಾರಾಜನ ಮೃತದೇಹ ಸಂರಕ್ಷಿಸಿ ಇಡೋದಾದ್ರೂ ಹೇಗೆ? ಆಗ ಮಹಾರಾಜನ ಪಾರ್ಥಿವ ಶರೀರವನ್ನ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಡಬೇಕು ಅಂತ ತೀರ್ಮಾನಿಸಲಾಯಿತು. ಎಣ್ಣೆಯಲ್ಲಿ ದೇಹವನ್ನ ಇಡೋದ್ರಿಂದ ಶರೀರ ಬೇಗ ಕೊಳೆತು ಹೋಗೋದಿಲ್ಲ. ಹೀಗೆ ಭರತ ಬಂದ ನಂತರವೇ ಎಣ್ಣೆಯ ಕೊಪ್ಪರಿಗೆಯಿಂದ ದಶರಥ ಮಹಾರಾಜನ ದೇಹವನ್ನ ಹೊರಗೆ ತೆಗೆಯಿಸಿ ಭರತನಿಂದಲೇ ವಿದ್ಯುಕ್ತವಾಗಿ ಸಂಸ್ಕಾರ ಕ್ರಿಯೆಗಳನ್ನ ಮಾಡಿಸಲಾಯಿತು. ಹೀಗೆ ಯಾವುದೇ ವ್ಯಕ್ತಿಯ ಮರಣದ ನಂತರ ಅಂತ್ಯಕ್ರಿಯೆಗಳನ್ನ ತಕ್ಷಣಕ್ಕೆ ನಡೆಸಬಾರದು ಮತ್ತು 3-4 ಗಂಟೆಗಳ ಕಾಲಕ್ಕಿಂತ ಹೆಚ್ಚಿನ ಸಮಯ ಇಡಲೂಬಾರದು. ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಹಲವಾರು ಗಂಟೆಗಳ ಕಾಲ ಮೃತದೇಹ ಇಡೋದು ಅನಿವಾರ್ಯ. ಹೀಗಾಗಿ ಅದಕ್ಕೆ ವಿನಾಯಿತಿ ಇದೆ. ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಸತ್ತವರ ದೇಹವು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುವವರೆಗೆ ದಹನವನ್ನ ಮಾಡಬಾರದು. ಇದಲ್ಲದೆ ಮೃತರ ಸಂಬಂಧಿಕರು ಅಂತಿಮ ನಮನ ಸಲ್ಲಿಸಬೇಕು. ಇನ್ನು ಗರುಡ ಪುರಾಣದ ಪ್ರಕಾರ ಸೂರ್ಯಾಸ್ತದ ನಂತರ ಅಂತಿಮ ವಿಧಿಗಳನ್ನ ನಡೆಸಬಾರದು. ಒಬ್ಬ ವ್ಯಕ್ತಿ ಸತ್ತ ನಂತರ ತಮ್ಮ ಹತ್ತಿರದ ಸಂಬಂಧಿಕರಿಗೆ ವಿಷಯ ತಿಳಿಸ್ತಾರೆ. ಕೆಲವರು ಬೇಗ ಬಂದ್ರೆ ಮತ್ತು ಕೆಲವರಿಗಾಗಿ ಕಾಯುವ ಸ್ಥಿತಿ ಬರುತ್ತೆ. ಮೃತದೇಹ ಮತ್ತು ಅವರ ಪರಿವಾರದವರು ಯಾರೋ ಬರುವಿಕೆಗಾಗಿ ಅಂತಹ ಸ್ಥಿತಿ ಕೂಡ ಒಮ್ಮೊಮ್ಮೆ ಬರುತ್ತೆ. ಆದರೆ ಇದು ಸರಿಯಾದ ಮಾರ್ಗವಲ್ಲ ಅಂತ ನಮ್ಮ ಗ್ರಂಥಗಳು ಹೇಳ್ತಾವೆ. ಯಾರೋ ಬರುತ್ತಿದ್ದಾರೆ ಅಂತ ದೇಹ ಸಂಸ್ಕಾರವನ್ನ ಗಂಟೆಗಟ್ಟಲೆ ತಡೆ ಹಿಡಿಯುವುದು ಸರಿಯಲ್ಲ. ಅದರಲ್ಲೂ ಸಂಧ್ಯಾಕಾಲದವರೆಗೆ ಮೃತದೇಹವನ್ನ ಯಾವತ್ತಿಗೂ ಕಾಯ್ದಿಡಬಾರದು. ಒಂದು ವೇಳೆ ಸಂಧ್ಯಾಕಾಲ ಹತ್ತಿರವಾಗುತ್ತಿರುವ ಹೊತ್ತಲ್ಲಿ ಮೃತ್ಯುವಾಗಿದ್ರೆ ಅದರ ಮಾರನೇ ದಿನ ಅಂತ್ಯ ಸಂಸ್ಕಾರ ನೆರವೇರಿಸುವುದು ಒಳ್ಳೆಯದು. ಯಾಕಂದ್ರೆ ರಾತ್ರಿಯ ಹೊತ್ತು ಶವ ಸಂಸ್ಕಾರ ಮಾಡೋದು ಒಳಿತಲ್ಲ. ಅಂತ ನಮ್ಮ ಗ್ರಂಥಗಳು ಹೇಳ್ತಾವೆ. ಯಾಕೆ ಹಾಗೆ ಅಂದ್ರೆ ಹಿಂದೂಗಳ ಪ್ರಕಾರ ಅಗ್ನಿ ಇಲ್ಲದೆ ಯಾವುದೇ ಸಂಸ್ಕಾರ ನಡೆಯೋದಿಲ್ಲ. ವಿವಾಹವೇ ಇರಲಿ, ನಾಮಕರಣವೇ ಇರಲಿ, ಅನ್ನಸಂತರ್ಪಣೆ ಇರಲಿ, ವಾಸ್ತು ಪೂಜೆಯೇ ಆಗಲಿ, ಗೃಹ ಪ್ರವೇಶವೇ ಇರಲಿ, ಯಾವುದೇ ಶುಭ ಕಾರ್ಯದಲ್ಲೂ ಕೂಡ ಅಗ್ನಿ ಇಲ್ಲದೆ ಇದ್ರೆ ಸಂಸ್ಕಾರ ಅಥವಾ ಶುದ್ಧೀಕರಣ ಆಗೋದೇ ಇಲ್ಲ. ಮತ್ತೊಂದು ವಿಚಾರ ಅಂದ್ರೆ ಹಗಲಲ್ಲೇ ಯಾಕೆ ಶವ ಸಂಸ್ಕಾರ ಮಾಡಬೇಕು ಅನ್ನೋದನ್ನ ನೋಡಿದ್ರೆ, ಸೂರ್ಯ ಅಂದ್ರೆ ಅಗ್ನಿ,
ಅಗ್ನಿಯ ಎದುರೇ ಅಗ್ನಿಗೆ ಪಾರ್ಥಿವ ಶರೀರ ಸಮರ್ಪಿಸುವುದರಿಂದ ಆ ಜೀವಿಯ ಎಲ್ಲಾ ಕಾರ್ಯಗಳು ಸಂಪನ್ನಗೊಳ್ತಾವೆ. ಸೂರ್ಯ ಮುಳುಗಿ ಹೋದ ಅಂದ್ರೆ ಅದು ಭೂತ ಪ್ರೇತಗಳ ಸಮಯ. ಆ ಸಮಯದಲ್ಲಿ ಯಾವುದೇ ಸಂಸ್ಕಾರಗಳಾಗಲಿ ಅಥವಾ ಶುಭ ಕಾರ್ಯಗಳಾಗಲಿ ಆಗೋದಿಲ್ಲ. ಲಕ್ಷ್ಮಿ ಪೂಜೆ ಸೇರಿದಂತೆ ಕೆಲವೊಂದಿಷ್ಟು ಸಂಸ್ಕಾರಗಳು ನಡೆಯುತ್ತವೆ ಹೊರತು ಇವನ್ನ ಬಿಟ್ಟು ಬೇರೆ ಯಾವುದೇ ಶುಭ ಕಾರ್ಯಗಳು ರಾತ್ರಿ ಹೊತ್ತು ನಡೆಯೋದಿಲ್ಲ. ರಾತ್ರಿ ಹೊತ್ತು ಏನಿದ್ರೂ ತಂತ್ರ ಕ್ರಿಯೆಗಳು ನಡೀತಾವೆ. ಹೀಗಾಗಿ ಸೂರ್ಯ ಮುಳುಗುವುದರೊಳಗೆ ಶವ ಸಂಸ್ಕಾರ ಮಾಡುವುದು ಒಳಿತು. ಇನ್ನು ಯಾವುದೇ ವ್ಯಕ್ತಿ ಮೃತಪಟ್ಟ ನಂತರ ಆ ಪಾರ್ಥಿವ ಶರೀರವನ್ನ ಚಟಾಯಿ ಅಥವಾ ಚಾಪೆ ಮೇಲೆ ಮಲಗಿಸಬೇಕು. ಇಲ್ಲೊಂದು ಮಹತ್ವದ ವಿಚಾರ ಅಂದ್ರೆ ಶವದ ತಲೆ ಯಾವತ್ತಿಗೂ ಕೂಡ ಉತ್ತರದ ಕಡೆಗೆ ಇರಬೇಕು, ಕಾಲು ದಕ್ಷಿಣದ ಕಡೆ ಇರಬೇಕು. ಶವದ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿದ್ರೆ ಎಲ್ಲಕ್ಕಿಂತಲೂ ಉತ್ತಮ. ಮೃತ ವ್ಯಕ್ತಿಯನ್ನ ಕಡೆಯ ಬಾರಿ ನೋಡಲು ಸಂಬಂಧಿಕರು ಹಿತೈಷಿಗಳು ಆಗಮಿಸ್ತಾರೆ. ಈ ವೇಳೆ ಉತ್ತರದ ದಿಕ್ಕಿಗೆ ಒಂದು ದೀಪ ಹಚ್ಚಿಡಬೇಕು. ಒಂದು ವೇಳೆ ರಾತ್ರಿಯಾಗಿದ್ದರೆ ನಾಳೆ ಅಂತ್ಯಕ್ರಿಯೆ ನೆರವೇರಿಸುವ ಅನಿವಾರ್ಯತೆ ಇದ್ರೆ ಶವದ ಬಳಿ ಯಾರಾದರೂ ಇರುವುದು ಅವಶ್ಯಕ. ಈ ಪದ್ಧತಿಯನ್ನೇ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಯಾಕಂದ್ರೆ ಮೃತದೇಹವನ್ನ ಒಂಟಿಯಾಗಿ ಬಿಟ್ಟರೆ ದುರ್ವಾಸನೆ ಬರುತ್ತೆ. ಅದೇ ಸಮಯದಲ್ಲಿ ದುಷ್ಟಶಕ್ತಿಗಳು ಆ ಮೃತದೇಹವನ್ನ ಪ್ರವೇಶಿಸಬಹುದು. ಆ ಕಾರಣಕ್ಕಾಗಿ ಮೃತದೇಹವನ್ನ ಅಂತಿಮ ಸಂಸ್ಕಾರದವರೆಗೂ ಶವವನ್ನ ಏಕಾಂಗಿಯಾಗಿ ಬಿಡಬಾರದು ಅಂತ ನಮ್ಮ ಗ್ರಂಥಗಳು ಹೇಳ್ತಾವೆ. ಇನ್ನು ಬೆಳಗ್ಗೆ ಆದ ನಂತರ ಶವವನ್ನ ಮೊದಲಿಗೆ ಸ್ವಚ್ಛವಾಗಿ ಸ್ನಾನ ಮಾಡಿಸಬೇಕು. ಬಳಿಕ ಹೊಸ ಬಟ್ಟೆಗಳನ್ನ ತೊಡಿಸಬೇಕು. ಪುರುಷನಾಗಿದ್ರೆ ಧೋತಿ ಮತ್ತು ಉಪವಸ್ತ್ರವನ್ನ ಪಾರ್ಥಿವ ಶರೀರಕ್ಕೆ ಸುತ್ತಬೇಕು. ಒಂದು ವೇಳೆ ಶವ ಮಹಿಳೆಯದ್ದಾಗಿದ್ರೆ, ಆಕೆ ಸುಮಂಗಲಿಯಾಗಿದ್ರೆ ಕೆಂಪು ಅಥವಾ ಹಸಿರು ಬಣ್ಣದ ಸೀರೆ ಉಡಿಸಬೇಕು. ಅಕಸ್ಮಾತ್ ಆಕೆ ವಿಧವೆಯಾಗಿದ್ರೆ ಬಿಳಿ ಸೀರೆ ಉಡಿಸುವುದು ಉತ್ತಮ. ಮುತ್ತೈದೆ ಹೆಣ್ಣಾಗಿದ್ರೆ ಶವವನ್ನ ಸಿಂಗಾರ ಮಾಡಬೇಕು. ಮುತ್ತೈದೆಯಂತೆಯೇ ಆಕೆಯ ಪಾರ್ಥಿವ ಶರೀರವನ್ನ ಸಿಂಗರಿಸಬೇಕು. ಯಾಕಂದ್ರೆ ವರ್ಷಗಳ ಕಾಲ ಬದುಕಿದ ಆ ಜೀವಕ್ಕೆ ಇದು ಕೊನೆಯ ಯಾತ್ರೆ. ಹೀಗಾಗಿ ಆ ಶರೀರವನ್ನ ಬಹಳ ಸಮ್ಮಾನಗಳಿಂದ ಕಳುಹಿಸುವುದು ನಮ್ಮ ಕರ್ತವ್ಯ ಆಗಿರುತ್ತೆ. ಆ ಬಳಿಕ ಒಂದು ಮಡಕೆಯಲ್ಲಿ ಬೆಂಕಿಯನ್ನ ಸಿದ್ಧಗೊಳಿಸಬೇಕು. ಇದೆಲ್ಲ ಮುಗಿದ ಮೇಲೆ ಚಟ್ಟ ಕಟ್ಟೋ ಶಾಸ್ತ್ರ ಶುರುವಾಗಬೇಕು. ಇನ್ನು ವ್ಯಕ್ತಿ ಸತ್ತ 3-4 ಗಂಟೆಗಳಲ್ಲಿ ಸಂಸ್ಕಾರ ಯಾಕೆ ಮಾಡಬೇಕು ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಸ್ನೇಹಿತರೆ, ನಿಮಗೆ ಮೊದಲೇ ಹೇಳಿದಂತೆ ಪ್ರತಿಯೊಂದು ಸಂಸ್ಕಾರಗಳು ಅಗ್ನಿ ಇಲ್ಲದೆ ಪೂರ್ಣಗೊಳ್ಳುವುದಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ 8-9 ಅಗ್ನಿ ಪ್ರಕಾರಗಳಿವೆ. ಅಂದ್ರೆ ನೀವು ಗೃಹ ಪ್ರವೇಶ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಆಗ ಪ್ರಜಾಪತಿ ಅಗ್ನಿಯನ್ನ ಪೂಜಿಸಲಾಗತ್ತೆ. ನಾವು ವಾಸ ಮಾಡುವ ಮನೆಯಲ್ಲಿ ಸಂತೋಷ ಮತ್ತು ಸುಖಗಳನ್ನ ವೃದ್ಧಿ ಮಾಡೋದ್ರಿಂದ ಅದನ್ನ ಪ್ರಜಾಪತಿ ಅಗ್ನಿ ಅಂತ ಕರೀತಾರೆ. ಅದೇ ರೀತಿ ವಿವಾಹ ಸಮಾರಂಭದಲ್ಲಿ ಯೋಜಕ ಅಗ್ನಿಗೆ ಹವಿಸಿಕೊಡಲಾಗತ್ತೆ. ಯಾವ ಯಜ್ಞ 2 ಜೀವಗಳನ್ನ ಕೂಡಿಸುತ್ತದೋ ಅಥವಾ ಬೆಸೆಯುತ್ತದೋ ಅದನ್ನ ಯೋಜಕ ಅಗ್ನಿ ಅಂತ ಕರೆಯಲಾಗತ್ತೆ. ಹೀಗೆ 8-9 ರೀತಿಯ ಅಗ್ನಿಗಳಿವೆ. ಅದೇ ರೀತಿ ಸ್ಮಶಾನದಲ್ಲಿ ಪ್ರಯೋಗವಾಗುವ ಅಗ್ನಿಯನ್ನ ಕ್ರವ್ಯದ್ ಅಗ್ನಿ ಅಂತ ಕರೀತಾರೆ. ಅಂದ್ರೆ ಈ ಅಗ್ನಿ ಮಾಂಸವನ್ನು ತಿನ್ನುತ್ತದೆ. ಮೃತ್ಯು ಸಂಭವಿಸುತ್ತಿದ್ದಂತೆ ವಿಳಂಬ ಮಾಡದೆ ಅಂತ್ಯ ಸಂಸ್ಕಾರ ಯಾಕೆ ನೆರವೇರಿಸಬೇಕು ಅಂದ್ರೆ ಈ ಪಾರ್ಥಿವ ಶರೀರ ಯಮರಾಜನ ಭೋಜನ ಅಂತ ಹಿಂದೂಗಳು ನಂಬುತ್ತಾರೆ. ಹೀಗಾಗಿ ವಾಸನೆಯುಕ್ತ ಅಥವಾ ಕೊಳೆತ ಊಟವನ್ನ ಯಮರಾಜನಿಗೆ ಬಡಿಸಬಾರದು ಅಂತ ಬೇಗ ಸಂಸ್ಕಾರ ಮಾಡಬೇಕು ಅಂತ ಗರುಡ ಪುರಾಣ ಹೇಳುತ್ತೆ. ಇದರಿಂದ ಮತ್ತೊಂದು ಲಾಭ ಅಂದ್ರೆ ಯಮರಾಜ ಬೇಗ ಪ್ರಸನ್ನನಾಗ್ತಾನೆ. ಹೀಗಾಗಿ ಮುಕ್ತಿ ದೊರಕುವುದಕ್ಕೆ ಹೆಚ್ಚಿನ ಸಂಕಲ್ಪಗಳ ಅವಶ್ಯಕತೆ ಬೀಳೋದಿಲ್ಲ. ಅಗ್ನಿ ಎಂಬ ಮಾಧ್ಯಮದಿಂದ ಯಮದೇವ ದೇಹವನ್ನ ಸ್ವೀಕರಿಸ್ತಾನೆ. ಮತ್ತೊಂದು ವಿಚಾರ ಅಂದ್ರೆ ದೇಹವನ್ನ ಹೂಳದೆ ಅಗ್ನಿ ಸ್ಪರ್ಶ ಮಾಡುವುದೇ ಒಳ್ಳೆಯದು. ಹಲ್ಲು ಬಾರದ ಮಕ್ಕಳು ಮೃತ್ಯುವಾದರೆ ಮಾತ್ರ ಹೂಳಬೇಕು ಹೊರತು ಎಲ್ಲ ಶವಗಳನ್ನ ಅಗ್ನಿ ಸ್ಪರ್ಶ ಮಾಡಬೇಕು ಅಂತ ನಮ್ಮ ಗ್ರಂಥಗಳು ಹೇಳ್ತಾವೆ. ಇನ್ನು ಮೃತ ಶರೀರ ಪುರುಷನದ್ದಾಗಿದ್ರೆ ಆ ದೇಹದ ತಲೆ ಭಾಗಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗತ್ತೆ. ಅಕಸ್ಮಾತ್ ಅದು ಸ್ತ್ರೀಯ ಮೃತದೇಹವಾಗಿದ್ರೆ ಕಾಲಿಗೆ ಅಗ್ನಿ ಸ್ಪರ್ಶ ಮಾಡಲಾಗತ್ತೆ. 3 ಬಾರಿ ಚಿತೆಯ ಸುತ್ತು ಹಾಕಿ ಮೊದಲಿಗೆ ತಲೆಗೆ ಅಗ್ನಿ ಸ್ಪರ್ಶ ಮಾಡಲಾಗತ್ತೆ. ಇದನ್ನ ಮೋಖಾಗ್ನಿ ಅಂತ ಕರೀತಾರೆ. ಹೀಗೆ ಮೋಖಾಗ್ನಿ ಕೊಡುವ ವ್ಯಕ್ತಿಯೇ ಶವದ ಮೆರವಣಿಗೆ ವೇಳೆ ಅದರ ಮುಂದೆ ಅಗ್ನಿಯ ಜೊತೆಗೆ ಹೆಜ್ಜೆ ಹಾಕ್ತಾನೆ. ಅದರ ಬಳಿಕ ಸ್ಮಶಾನಕ್ಕೆ ಬಂದು ಚಿತೆಗೆ ಅಗ್ನಿ ಸ್ಪರ್ಶವಾದ ಮೇಲೆ ಭಗವದ್ಗೀತೆಯ 15 ಅಧ್ಯಾಯಗಳ ಪಠಣೆ ಆಗಬೇಕು. ಆ ಬಳಿಕ ಚಿತೆಗೆ ಸ್ಪರ್ಶ ನೀಡಿದ ವ್ಯಕ್ತಿ ನೀರು ತುಂಬಿದ ಮಡಕೆಯನ್ನ ತನ್ನ ಹೆಗಲ ಮೇಲಿಟ್ಟುಕೊಂಡು ಚಿತೆಯ ಸುತ್ತು ಹಾಕಬೇಕು. ಇದನ್ನ ಕಪಾಲ ಮೋಕ್ಷ ಕ್ರಿಯೆ ಅಂತ ಕರೀತಾರೆ. ಅಂದ್ರೆ ವ್ಯಕ್ತಿಯ ಶಿರ ಭಾಗವನ್ನ ಒಡೆಯುವ ಕ್ರಿಯೆ. ಅಂದ್ರೆ ಹೋಗಿ ಮೃತದೇಹದ ತಲೆ ಒಡೆಯುವುದು ಅಂತಲ್ಲ, ಮಡಕೆ ಒಡೆಯುವ ಕ್ರಿಯೆ. ಅಗ್ನಿ ಸ್ಪರ್ಶ ಮಾಡಿದ ವ್ಯಕ್ತಿ ತನ್ನ ಎಡಭಾಗದ ಹೆಗಲ ಮೇಲೆ ಮಡಕೆಯನ್ನ ಹೊತ್ತುಕೊಳ್ಳಬೇಕು. ಮಡಕೆಯನ್ನ ಕಲ್ಲಿನಿಂದಲೇ ಒಡಿಬೇಕು. ಕಲ್ಲನ್ನ ಬಿಟ್ಟು ಮಾರ್ಬಲ್ ಅಥವಾ ಟೈಲ್ಸ್ ಬಳಸಬಾರದು. ಅದರಿಂದ ಮಡಕೆಗೆ ಒಂದು ತೂತು ಬೀಳುವ ಹಾಗೆ ಹೊಡಿಬೇಕು. ಆಗ ನೀರು ಸೋರುತ್ತಿರುವಾಗಲೇ ಚಿತೆಗೆ ಒಂದು ಸುತ್ತು ಹಾಕಬೇಕು. ಬಳಿಕ 2ನೇ ಬಾರಿ ಮತ್ತೊಂದು ತೂತು, ಆ ಬಳಿಕ 2ನೇ ಸುತ್ತು.
ಬಳಿಕ 3ನೇ ಸುತ್ತು. ಹೀಗೆ 3 ಸುತ್ತು ಆದ ಮೇಲೆ ಚಿತೆ ಉರಿಯುತ್ತಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮ ಅಥವಾ ಶ್ರೀರಾಮನ ನಾಮ ಹೇಳುತ್ತಾ ಅಗ್ನಿ ಸ್ಪರ್ಶ ಮಾಡಿದ ವ್ಯಕ್ತಿ ಚಿತೆಯ ಪರಿಧಿಯಿಂದ ಹೊರಗೆ ಬರಬೇಕು. ಇದೆಲ್ಲ ಸರಿ, ಆದರೆ ಚಿತೆಗೆ ಅಗ್ನಿ ಯಾರು ಕೊಡಬಹುದು? ಈ ಪ್ರಶ್ನೆಗೆ ನಮ್ಮ ಗ್ರಂಥಗಳಲ್ಲಿ ಉತ್ತರವಿದೆ. ಮನೆಯ ಹಿರಿಯ ಮಗ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಬಹುದು. ಅಂದ್ರೆ ಅಪ್ಪ ತೀರಿ ಹೋಗಿದ್ರೆ ಹಿರಿಯ ಮಗನೇ ಅಗ್ನಿ ಸ್ಪರ್ಶ ಮಾಡಬೇಕು. ಅಕಸ್ಮಾತ್ ಮೃತ ವ್ಯಕ್ತಿಗೆ ಗಂಡು ಸಂತಾನವೇ ಇಲ್ಲದಿದ್ರೆ ಆತನ ಸೋದರ ಅಗ್ನಿ ಸ್ಪರ್ಶ ಮಾಡಬಹುದು. ಅದೂ ಆಗದಿದ್ರೆ ಹಿರಿಯ ಮಗಳಿಗೆ ಗಂಡು ಮಗನಿದ್ದು ಆತನಿಗೆ 5 ವರ್ಷದ ಮೇಲಾಗಿದ್ರೆ ಮಾತ್ರ ಆತ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಬಹುದು. ಇಲ್ಲ, ಮೃತ ವ್ಯಕ್ತಿಗೆ ಒಬ್ಬ ಗಂಡು ಮಗನಿದ್ದು ಆತ ತಂದೆಗಿಂತಲೂ ಮೊದಲೇ ತೀರಿ ಹೋಗಿದ್ರೆ ಆತನ ಮಗ ಅಂದ್ರೆ ಮೃತ ವ್ಯಕ್ತಿಯ ಮೊಮ್ಮಗ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಬಹುದು. ಒಂದು ವೇಳೆ ಮೃತ ವ್ಯಕ್ತಿ ಆ ಮನೆಯಲ್ಲಿ ಏಕಮಾತ್ರ ಪುರುಷನಾಗಿದ್ರೆ ಆತನ ಹೆಂಡತಿ ಅಥವಾ ಆತನ ಮಗಳು ಅಗ್ನಿ ಸ್ಪರ್ಶ ಮಾಡಬಹುದು. ಇದು ಸಾಧ್ಯವಾಗದಿದ್ರೆ ಆತನ ಗೆಳೆಯರು ಬಂದು ಚಿತೆಗೆ ಅಗ್ನಿ ನೀಡಬಹುದು. ಅದು ಆಗದೇ ಇದ್ರೆ ಹಿಂದಿನ ಕಾಲದಲ್ಲಾಗಿದ್ರೆ ಆ ಪ್ರದೇಶದ ರಾಜ ಬಂದು ಅಗ್ನಿ ಸ್ಪರ್ಶ ಮಾಡ್ತಿದ್ದ. ಹೀಗಾಗಿ ತಹಶೀಲ್ದಾರ್ ಅಥವಾ ಜಿಲ್ಲಾಧಿಕಾರಿ ಅಗ್ನಿ ಸ್ಪರ್ಶ ಮಾಡಿದ್ದ ಉದಾಹರಣೆಗಳು ನಮ್ಮ ಮುಂದಿವೆ. ಇನ್ನು ಶಾಸ್ತ್ರಗಳ ಪ್ರಕಾರ ಋತುಚಕ್ರಕ್ಕೆ ಒಳಗಾದ ಸ್ತ್ರೀ ಸ್ಮಶಾನಕ್ಕೆ ಹೋಗದೇ ಇರುವುದು ಒಳ್ಳೆಯದು. ಯಾಕಂದ್ರೆ ಮುಂದೆ ಆ ಸ್ತ್ರೀ ಹಲವು ಸಂಕಟಗಳಿಗೆ ಒಳಗಾಗಬೇಕಾಗತ್ತೆ. ಗರುಡ ಪುರಾಣದ ಪ್ರಕಾರ ಸ್ತ್ರೀಯರು ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ಹೋಗಬಹುದು, ಆದರೆ ಋತುಮತಿಯಾದ ಹೆಣ್ಣು ಅಲ್ಲಿಗೆ ಬರೋದು ತರವಲ್ಲ ಅಂತ ಹೇಳಲಾಗಿದೆ. ಈ ಮಾಹಿತಿಯಲ್ಲಿ ಏನಾದರೂ ಗೊಂದಲವಿದ್ರೆ ಅಥವಾ ತಮಗೇನಾದರೂ ಮಾಹಿತಿ ತಿಳಿದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ವಿಚಾರವನ್ನು ಹಂಚಿಕೊಳ್ಳಿ. ಇದಿಷ್ಟು ವ್ಯಕ್ತಿಯೊಬ್ಬ ಸತ್ತ ನಂತರ ವೈದಿಕ ಪರಂಪರೆ ಪ್ರಕಾರ ನಡೆಯುವ ವಿಧಿವಿಧಾನದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.